तदेव लग्नं सुदिनं तदेव ताराबलं चंद्रबलं तदेव लक्ष्मीपते सुमुहूर्ता सावधान श्रीलक्ष्मीनारायण ध्यान सावधान ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ. ನಮಸ್ಕಾರ ಮಂಜು. ಮಗಳು ಮದುವೆ ಚೆನ್ನಾಗಿ ಆಗಲಿ ಅಂತ ಪದೇ ಪದೇ ಬಂದು ಬೇಡ್ಕೊಳ್ತಾ ಇದ್ದೀರಿ. ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಶಾಸ್ತ್ರಿಗಳೇ. ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮಂಜು ಅವರೇ. ಏನು ಹೇಳಿ? ಇಲ್ಲೊಂದು ಇವು ಜೋಡಿ ಮನೆಯವರು ಒಪ್ಪಿಗೆ ಇಲ್ಲದೆ ಮದುವೆ ಆಗ್ತಾ ಇದ್ದಾರೆ. ನೀವಿಬ್ಬರು ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡ್ತೀರಾ? ಇವೆಲ್ಲ ನಮಗೆ ಬೇಡ ರೀ. ಒಂದು ನಿಮಿಷ ಸುಮ್ಮನೆ ಇರು. ಆಗಲಿ ಶಾಸ್ತ್ರಿಗಳೇ, ನಡೀರಿ. ಆರ್ತಿಯವರೇ, ಸ್ವಲ್ಪ ಸ್ಮೈಲ್ ಮಾಡ್ರಿ. ನಾವು ಪದೇ ಪದೇ ಮದುವೆ ಆಗಲ್ಲ. ಫೋಟೋ ವಿಡಿಯೋ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಛೋಟಾ ನಾದಿ ಹತ್ರ ಮೊಬೈಲ್ ಇದೆಯಲ್ಲ, ಎಲ್ಲ ವಿಡಿಯೋ ಮಾಡಕ್ಕೆ ಹೇಳೋಣ. ನಮ್ಮ ಹುಡುಗರಿಗೆ ನಿಮ್ಮ ನಗ್ಸೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಲೇಬಾರ್ದು ಅಂತಿರಲ್ಲ. ಇರಿ. ಹಾರ ಬದಲಾಯಿಸ್ಕೊಳ್ಳಿ. ಈ ರೀತಿ ಅಪ್ಪ ಅಮ್ಮನಿಗೆ ಹೇಳಿದೆ ಓಡಿ ಬಂದು ಮದುವೆ ಆಗೋರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವ್ಯಾಕ್ರಿ ಈ ಪಾಪ ಕಟ್ಕೋಬೇಕು? ನಡೀರಿ ಹೋಗೋಣ. ಸ್ವಲ್ಪ ಸುಮ್ಮನೆ ಇರ್ತೀಯ? ಎಲ್ಲದಕ್ಕೂ ಅವಸರ ಮಾಡಬೇಡ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ನಿನ್ನ ವಯಸ್ಸೆಷ್ಟಮ್ಮ? 21 ವರ್ಷ ಅಂಕಲ್. ಈ ಹುಡುಗ ನಿನಗೆ ಯಾವಾಗಲಿಂದ ಪರಿಚಯ? 6 ತಿಂಗಳಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಅಂಕಲ್. 6 ತಿಂಗಳ ಹಿಂದೆ ಪರಿಚಯ ಆದವನಿಗೋಸ್ಕರ 21 ವರ್ಷ ಸಾಕಿದವ್ರನ್ನ ಮರೆತು ದೂರ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆಯೇನಮ್ಮ? ಪ್ರೀತಿ ಮಾಡೋದಾಗಲಿ ಪ್ರೀತಿಸಿದವ್ರನ್ನೇ ಮದುವೆ ಆಗೋದಾಗಲಿ ತಪ್ಪಲ್ಲ. ಆದರೆ ಹೆತ್ತವ್ರನ್ನ ಕಡೆಗಣಿಸಿ ಮದುವೆ ಆಗೋದು ಅಪರಾಧ. ನೀವು ಈ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿರ್ತೀರ ಅಂತ ನನಗೆ ಗೊತ್ತು. ನೋಡಪ್ಪ, ಇದ್ರ ನೋವು ಗಂಡಿನ ಮನೆಯವ್ರಿಗೆ ಹೆಚ್ಚಿಗೆ ತಟ್ಟೋಲ್ಲ. ಯಾಕೆಂದರೆ ನೀವು ಮದುವೆ ಆದಮೇಲೆ ಅಲ್ಲೇ ಸಂಸಾರ ಮಾಡ್ತೀರ. ಆದರೆ ಹೆಣ್ಣಿನ ಮನೆಯವರು ಸಾಯೋವರೆಗೂ ಅನುಭವಿಸ್ಬೇಕಾಗತ್ತೆ. ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗದೆ, ಯಾರ ಹತ್ರನೂ ಮಾತಾಡೋದಕ್ಕಾಗದೆ, ಸಮಾಜದಲ್ಲಿ ತಲೆ ಎತ್ತಿ ತಿರುಗೋದಕ್ಕಾಗದೆ ಪ್ರತಿದಿನ ನರಕ ಅನುಭವಿಸ್ಬೇಕಾಗತ್ತೆ. ನಮ್ಮ ನಂಬಿಕೆನ ಬೇರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದನ್ನು ಸುಲಭವಾಗಿ ಎದುರಿಸ್ಬೋದು. ಆದರೆ ನಮ್ಮ ಮಕ್ಕಳೇ ಅದನ್ನು ಹೊಡೆದಾಕಿದ್ರೆ ಮುಂದೆ ನಮ್ಮ ನೆರಳನ್ನು ನಮ್ಮದೇ ಇರುವಂಥ ಹೀನಾಯ ಸ್ಥಿತಿಗೆ ತಲುಪಬೇಕಾಗತ್ತಪ್ಪ. ನಾನು ಈ ಥರ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಮಗೂ 4 ಜನ ಹೆಣ್ಮಕ್ಳಿದ್ದಾರೆ.
ಅವರಲ್ಲಿ ಯಾರೊಬ್ಬರು ಹೀಗೆ ಮಾಡಿದ್ರು ನಾವಂತೂ ಖಂಡಿತ ಬದುಕಿರಲ್ಲ. ಯಾಕೋ ನಿಮಗೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆದರೆ ಒಳ್ಳೇದಕ್ಕೆ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ನಿರ್ಧಾರ ನಿಮಗೆ. ಚೆನ್ನಾಗಿರಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತು ನಿದಹಾತಿ ವೇದಃ ಸನ ಪರಿಷತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾ ಜಗ್ನಯೇ. ಓಂ ಮಹಾಲಕ್ಷ್ಮಿಯೈ ನಮಃ, ಸರ್ವಶಕ್ತಿಯೈ ನಮಃ, ಓಂ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಕಾರ್ಯಸಿದ್ಧಿಯೈ ನಮಃ. ಇಬ್ಬರು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಓಂ ಶ್ರೀಮತ್ಪಯೋ ನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ. ಕಷ್ಟ ಆದರೂ ಇಷ್ಟಪಟ್ಟವಳೆ ಸಿಕ್ತಿದ್ದಾಳೆ ಅಂದಮೇಲೆ ನಾನು ನಿನ್ನ ಹತ್ರ ಕೇಳೋದ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳಿದೆ. ಥ್ಯಾಂಕ್ ಯು ದೇವ್ರೆ. ಜಾಸ್ತಿ ಬೇಡ್ಕೊಳ್ಬೇಡ್ರಿ. ಆ ದೇವ್ರಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ. ನೀವು ಒಂದೇ ಸಲ 1000 ಅಪ್ಲಿಕೇಶನು 108 ಹಾರ್ಕೆ ಹೋಗ್ತಾರೆ, ಪಾಪ ಯಾವುದು ಅಂತ ಈಡೇರಿಸ್ತಾನೆ ಹೇಳಿ. ಈ ಥರ ದೇವ್ರಿಗೆ ಕನ್ಫ್ಯೂಸ್ ಆಗಿರೋದಕ್ಕೆ ಎಷ್ಟೊಂದು ಜನಕ್ಕೆ ಮದುವೆಗಿಂತ ಮುಂಚೆ ಮಕ್ಕಳಾಗಿರೋದು. ಸರಿ ಸರಿ ಬನ್ನಿ, ಇನ್ನೂ ಮಾಡೋಕ್ಕೆ ಬೇಜಾನ್ ಪ್ರೋಗ್ರಾಮ್ ಇದೆ ಅಂತ ಪುರೋಹಿತರು ಹೇಳಿದರೆ ಬನ್ನಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನ ಉಪೇಂದ್ರಾಯ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತು ನಿದಹಾತಿ ವೇದಃ ಸನ ಪರಿಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ.